ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ವಾಯ್ಸ್ ಆಫ್ ಸೊಸೈಟಿ ಯೂಟ್ಯೂಬ್ ಚಾನಲ್. ಡಿ ಬಾಸ್ ಕನ್ನಡದ ಮೇರುನಟ ದರ್ಶನ್ ತೂಗುದೀಪ ಅಣ್ಣನ ಬಗ್ಗೆ ಒಂದು ಸ್ಮಾಲ್ ವಿಡಿಯೋ ಮಾಡಬೇಕು ಅನಿಸ್ತು, ಮಾಡ್ತಾ ಇದ್ದೆ. ಡಿ ಬಾಸ್ ಅಂದ್ರೆ ಏನು? ಡಿ ಬಾಸ್ ಅಂದ್ರೆ ಕೆಟ್ಟವರ? ಡಿ ಬಾಸ್ ಅಂದ್ರೆ ಬರೀ ಆ ಥರ ಮಾತಾಡ್ತಾರ? ಡಿ ಬಾಸ್ ಅಂದ್ರೆ ಬರೀ ನೆಗೆಟಿವ್? ಡಿ ಬಾಸ್ ಅಂದ್ರೆ ಏನು ಹೆಲ್ಪೇ ಮಾಡಿಲ್ವಾ ಜನಗಳಿಗೆ? ಡಿ ಬಾಸ್ ಅಂದ್ರೆ ಒಂದು ನೆಗೆಟಿವಿಟಿನ ಇದು ಪೋಟ್ರೆ ಆಗ್ತಿರೋದು ಸೋಷಿಯಲ್ ಮೀಡಿಯಾ ಪ್ಲಸ್ ನಮ್ಮ ಎಲ್ಲ ಮೀಡಿಯಾ ಚಾನಲ್ಸ್ ಅಲ್ಲಿ. ನಾನು ಒಂದೇ ಒಂದು ರಿಕ್ವೆಸ್ಟ್ ಮಾಡೋದೇನೆಂದ್ರೆ, ಡಿ ಬಾಸ್ ದರ್ಶನ್ ಸರ್ ಒಳಗಡೆ ಇದ್ದಾರೆ, ಓಕೆ, ಅಕ್ಸೆಪ್ಟ್ ಮಾಡೋಣ. ಕಾನೂನು ರೀತಿಯಾಗಿ ಏನಾಗುತ್ತೋ ಅದು ಓಕೆ, ನಾನು ಒಪ್ಪಬೇಕು, ನೀವು ಒಪ್ಪಬೇಕು, ಎಲ್ಲರೂ ಒಪ್ಪಬೇಕು, ಸಮಾಜ ಒಪ್ಪಬೇಕು, ಭಾರತ ಒಪ್ಪಬೇಕು. ಭಾರತದಲ್ಲಿ ಸಂವಿಧಾನ ಅಂತಿದೆ. ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸರ್ ಮಾಡಿರೋ ಪ್ರಕಾರ ವಾದ ಮಾಡಕ್ಕೆ ಲಾಯರ್ ಇದ್ದಾರೆ, ತೀರ್ಪು ಕೊಡೋಕ್ಕೆ ಜಡ್ಜ್ ಇದ್ದಾರೆ. ನಾವು ನೀವೆಲ್ಲ ಯಾರೂ ಅಲ್ಲ ಜಡ್ಜ್ಮೆಂಟ್ ಕೊಡೋಕ್ಕೆ. ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಎಲ್ಲ ಮೀಡಿಯಾದಲ್ಲಿ ಡಿ ಬಾಸ್ ಬಗ್ಗೆ ದರ್ಶನ್ ಸರ್ ಬಗ್ಗೆ ಬರೀ ನೆಗೆಟಿವ್ ಪೋಟ್ರೆ ಮಾಡ್ತಾ ಇದ್ರಲ್ಲ, ಅವ್ರೇನು ಒಳ್ಳೆ ಕೆಲಸನೇ ಮಾಡಿಲ್ವಾ? ಸೋಷಿಯಲ್ ಮೀಡಿಯಾದಲ್ಲಿರೋ ಕೆಲವು ಇನ್ಫ್ಲುಯೆನ್ಸರ್ಗೆ ಹೇಳ್ತೀನಿ, ಅವ್ರೇನು ಒಳ್ಳೆ ಕೆಲಸನೇ ಮಾಡಿಲ್ಲ ಬೈ. ಯಾಕಂದ್ರೆ ದರ್ಶನ್ ಸರ್, ನಾನು ವಾಸ ಮಾಡ್ತಾ ಇರೋ ತುಮಕೂರಲ್ಲಿ ಫೇಮಸ್ ಇರೋ ಸಿದ್ಧಗಂಗೆ ಮಠ, ನಡೆದಾರೋ ದೇವರು ಅಂತ ಏನಿದ್ರು, ಪ್ರತಿ ತಿಂಗಳು ಇರ್ಬೋದು, ಪ್ರತಿ ವರ್ಷ ಏನು ಸ್ಪಾನ್ಸರ್ ಮಾಡ್ತಿರೋದು ತುಮಕೂರು ಜನತೆ ಗೊತ್ತು. ಇದೇ ದಸರಾದಲ್ಲಿ ಯೂಸ್ ಮಾಡೋಂಥ ಆನೆಗಳನ್ನ ಸರ್ಕಾರದವರು ಬೇಕಿದ್ದಾಗ ಕರ್ಕೊಂಬರೋದು, ಯೂಸ್ ಮಾಡೋದು, ಅವ್ರಿಗೆ ಸವಲತ್ತು ಏನು ಕೊಡ್ತಿದೆ ಅದು ಗೊತ್ತಿಲ್ಲ, ಅದು ನೆಕ್ಸ್ಟ್. ಬಟ್ ಅದೇ ದರ್ಶನ್ ಸರ್ ಒಂದು ಆನೆ ತೀರೋದಾಗ ಅದಕ್ಕೆ ಏನೇನು ಸವಲತ್ತು ಕೊಟ್ಟರು, ಏನೇನು ಮಾಡಿದ್ರು ಅನ್ನೋದು ಗೊತ್ತು. ದಸರಾ ದಿವಸ ಏನೇನು ಅವ್ರ ಕೈಲಾಗಿ ಸವಲತ್ತು ಕೊಡ್ತಾರೆ ಅಂತ ಗೊತ್ತು. ಕೋವಿಡ್ ಟೈಮಲ್ಲಿ ಏನೇನು ಸಪೋರ್ಟ್ ಮಾಡೋರು ಅಂತ ಗೊತ್ತು. ಕೆಲವರು ಈ ಸೋಷಿಯಲ್ ಇನ್ಫ್ಲುಯೆನ್ಸರ್ ಆಮೇಲೆ ಮೀಡಿಯಾದವ್ರಿಗೆ ಕೇಳ್ತೀನಿ, ನಿಮ್ಮ ತಂದೆ ತಾಯಿ ತೀರೋಗಿದ್ದಾರೆ ಇಲ್ಲೋ ಗೊತ್ತಿಲ್ಲ, ದಯಮಾಡಿ ನಾ ತಪ್ಪು ತಿಳ್ಕೊಬೇಡಿ. ತಂದೆ ತಾಯಿ ಅಜ್ಜಿ ತಾತ ಇರ್ಬೋದು, ತೀರೋಗಿರೋರು ಒಂದು ಸಮಾಧಿ ಕಟ್ಟಕ್ಕೆ ಯೋಗ್ಯತೆ ಇಲ್ಲ ನಿಮ್ಗೆ ಯಾರಿಗೂ. ನೀವು ಅವ್ರ ಬಗ್ಗೆ ಮಾತಾಡ್ತೀರಾ. ಏನಂಗೆ ಮಾತಾಡ್ತೀರ ಅಂದ್ರೆ, ಒಬ್ಬ ಮನುಷ್ಯ ಒಬ್ಬ ಆನೆಗೋಸ್ಕರ ಕಷ್ಟಪಟ್ಟು ಏನೋ ಸಮಾಧಿ ಕಟ್ಟಕ್ಕೆ ಹೋದಾಗ ಅದೇನೋ ಆಯ್ತು ಲೀಗಲ್, ಅದು ಇದು ಸೆಕೆಂಡ್ರಿ. ಬಟ್ ಆ ಮನಸ್ಸಿದೆಯಲ್ಲ, ಅಟ್ಲೀಸ್ಟ್ ಅವ್ರು ಯಾವ್ದಾದ್ರು ಒಂದು ಬರ್ಡೇಗೆ ಅಂತ ಹೋದಾಗ ಅವ್ರೇನ್ ಮಾಡ್ತಾರೆ, ಇರೋರಿಗೆಲ್ಲ ಊಟ ಕಳಿಸ್ತಾರೆ. ನಿಮ್ ಯೋಗ್ಯತೆ, ನಿಮ್ ತಂದೆ ತಾಯಿ ಕರೆಕ್ಟಾಗಿ ಊಟ ಹಾಕಿದಿರೋ ಇಲ್ವೋ ನಮಗಂತೂ ಗೊತ್ತಿಲ್ಲ, ಬಟ್ ನೀವು ಅವ್ರ ಬಗ್ಗೆ ಮಾತಾಡ್ತೀರಾ. ಇನ್ನೊಂದು ಪಾಯಿಂಟ್, ಎಷ್ಟು ಜನ ಹಾರ್ಟ್ ಸರ್ಜರಿ ಆಗಿಲ್ಲ, ಎಷ್ಟು ಜನ ಕಣ್ಣಿಗೆ ಚಿಕಿತ್ಸೆ ಮಾಡಿಸಿಲ್ಲ, ಎಷ್ಟು ಜನ ಮಕ್ಕಳಿಗೆ ಎಜುಕೇಶನ್ ಫೀಸ್ ಕೊಡಿಸಿಲ್ಲ, ಎಷ್ಟು ಜನ MP ಗಳ ಹತ್ರ ಹೋಗಿ ಲೆಟರ್ ಬರ್ಸ್ಕೊಟ್ಟು ಅವ್ರಿಗೆ ಅವ್ರ ಎಜುಕೇಶನ್ಗೆ ಸಪೋರ್ಟ್ ಮಾಡಿಲ್ಲ ದರ್ಶನ್ ಅವರು. ಯಾಕಿದ್ರು ಅದ್ರ ತೋರಿಸ್ತಾ ಇಲ್ಲ? ದಯಮಾಡಿ ನಾನೊಂದು ಎಲ್ಲ ದರ್ಶನ್ ಸರ್ ಅಭಿಮಾನಿಗಳು ಕೇಳೋದು, ಅವ್ರ ಮನೇಲಿ ಒಬ್ಬ ಮಗ ಇದ್ದಾನೆ, ಒಬ್ರು ಹೆಂಡ್ತಿದ್ದಾರೆ, ಆಯ್ತಾ? ಅವ್ರಿಗೂ ಅರಿಟ್ ಆಗುತ್ತೆ. ಸೊ ನೀವೆಲ್ಲ ಏನ್ ಮಾಡ್ಬೇಕು ಇನ್ಮೇಲೆ ಅಂದ್ರೆ, ನಿಮ್ ಸೋಷಿಯಲ್ ಮೀಡಿಯಾ ಇರ್ಬೋದು, ನಿಮ್ದು ಯಾವುದೇ ಒಂದು ವಾಟ್ಸಪ್ ಸ್ಟೇಟಸ್ ಇರ್ಬೋದು, ಪ್ರತಿಯೊಂದ್ ಕಡೆ ಒಬ್ಬ ಮನುಷ್ಯ ಮಾಡಿರೋ ಒಳ್ಳೇದನ್ನು ಕೂಡ ಸ್ಪ್ರೆಡ್ ಮಾಡೋಣ ರೀ. ಜಗತ್ತಲ್ಲಿ ಯಾರು ತಪ್ಪು ಮಾಡ್ದಲ್ಲಿ ಇರ್ಲ ರೀ, ಎಲ್ಲಾರ್ಗು ಒಂದು ಕೆಟ್ಟ ಟೈಮ್ ಅಂತ ಬಂದೇ ಬರುತ್ತೆ. ಮೊನ್ನೆ ರವಿ ಸರ್ ಹೇಳ್ತಾ ಇದ್ರು, 2 ತಿಂಗಳಲ್ಲಿ ವಾಪಸ್ಸಲ್ಲಿ ಬಂದೇ ಬರ್ತಾನೆ, ಯಾಕಂದ್ರೆ ಕೆಳಗೆ ಹೋದ್ರ ಮೇಲೆ ಬರ್ಲೇಬೇಕು. ಇದು ಜಗತ್ತಿನ ನಿಯಮ ಅಲ್ಲ, ಇದು ಪ್ರಕೃತಿ ನಿಯಮ. ಪ್ರಕೃತಿ ಡಿ ಬಾಸ್ ಬರ್ತಾರ ಬಿಡು, ಇನ್ನೊಂದ್ 2 ತಿಂಗಳಲ್ಲಿ ಆಚೆ ಬರ್ತಾರಂತೆ. ಎಲ್ಲ ಬರ್ತಾರೆ. ಒಂದು ಕೆಟ್ಟ ಗಳಿಗೆ ಮನುಷ್ಯನ ಕುಗ್ಸುತ್ತೆ. ಅಷ್ಟು ಆಳು ಕರ್ಕೊಂಡು ಕುಗ್ಗಿಸ್ಬೇಕಾರೆ ಯಾವತ್ತೋ ಒಂದ್ಸರಿ ಎಬ್ಬರಿಸ್ಲೇಬೇಕಾಗತ್ತೆ ಅಲ್ವಾ? ಅದು ಕಾಯನ ಎಲ್ಲಾರು. ಬಟ್ ಎಲ್ಲಾರು ಒಂದೇ ಪ್ರೀತಿಯಿಂದ, ಒಂದೇ ಮನಸ್ಸಿಂದ ಇಲ್ಲಿ ಪೂಜೆ ಮಾಡಿ ಬರ್ತಾರೆ. ಪ್ರಕೃತಿಲಿ ಹೆಂಗೆ ವರ್ಷಕ್ಕೊಂದ್ಸಲ ಚಿಗುರು ಬರುತ್ತೆ, ವರ್ಷಕ್ಕೊಂದ್ಸಲ ಎಲ್ಲ ಅದೇ ಎಲೆ ಉದುರೋಗುತ್ತೆ, ನೆಕ್ಸ್ಟ್ ಚಿಗುರು ಬಂದೇ ಬರುತ್ತೆ. ಅದೇ ರೀತಿ ದರ್ಶನ್ ಸರ್ ಲೈಫಲ್ಲಿ ಒಂದು ಚಿಗುರು ಬಂದೇ ಬರುತ್ತೆ. ಅದು ಆತ್ಮಸಾಕ್ಷಿಯಾಗಿ ಏನು ಅವ್ರ ಬರ್ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ದಾರಲ್ಲ, ಅವ್ರು ಯಾರು ಕೊಂಡ್ಕೊಂಡವ್ರಲ್ಲ. ಎಷ್ಟು ಜನ ರಾಜಕಾರಣಿಗಳಿಗೆ ಈ ತರ ಬರ್ಡೇ ಸೆಲೆಬ್ರೇಟ್ ಆಗುತ್ತೆ? ಎಷ್ಟು ಜನ ರಾಜಕಾರಣಿಗಳು ಜೈಲಲ್ಲಿ ಇರ್ಬೇಕಾಗಿತ್ತು? ಎಷ್ಟು ಜನ ಆಚೆ ಓಡಾಡ್ತಾ ಇದ್ದಾರೆ? ಯಾರು ಕ್ವಶನ್ ಮಾಡಲ್ಲ. ಯಾಕೇಳಿ? ಇನ್ಫ್ಲೂಯೆನ್ಸ್. ದರ್ಶನ್ ಸರ್ ಕನ್ನಡಕ್ಕೋಸ್ಕರ ನಾನು ಫಿಲಮ್ ಮಾಡೋದು ಅಂತ ಹೇಳಿ ಒಬ್ಬ ನಟ ಕನ್ನಡಕ್ಕೋಸ್ಕರ ಬಿಟ್ರಲ್ಲ, ಕನ್ನಡಕ್ಕೋಸ್ಕರ ಇಲ್ಲೇ ಉಳ್ಕೊಂಡ್ರಲ್ಲ, ಅಂಥವ್ರ ಬಗ್ಗೆ ನೆಗೆಟಿವ್ ಸ್ಪ್ರೆಡ್ ಮಾಡ್ತೀರಾ ಯಾಕೆ? ಕ್ವಶನ್ ಮಾರ್ಕ್. ಇನ್ನೊಂದೇನಂದ್ರೆ, ದರ್ಶನ್ ಸರ್ ಅವರ ವೈಫ್ ಇಂಟರ್ಫಿಯರ್ ಆಗೋವರೆಗೂ ದರ್ಶನ್ ಸರ್ ಬಗ್ಗೆ ಮೀಡಿಯಾದಲ್ಲಿ ಏನೇನು ರಬ್ ಮಾಡ್ಬೇಕು ಮಾಡಿದ್ರೆ, ಅವ್ರ ವೈಫ್ ಒಂದ್ಸಲ ಇಂಟರ್ಫಿಯರ್ ಆಗ್ತಿದ್ದಂಗೆ ನೀವೆಲ್ಲರೂ ಸುಮ್ಮನಾದ್ರಿ. ಯಾಕೆ ಹೇಳಿ? ತಲೆ, ಎಜುಕೇಟ್ ಮೈಂಡ್ ಸೆಟ್. ಯಾಕಂದ್ರೆ ಆ ಅಮ್ಮನೆಲ್ಲರೂ ದೇವತೆ ಅಂತ ಪೂಜಿಸುವಾಗ, ನೀವೆಲ್ಲರೂ ಸ್ಪ್ರೆಡ್ ಮಾಡುವಾಗ, ಆ ಅಮ್ಮ ತನ್ನ ಗಂಡನ ಬಗ್ಗೆ ಮಾತಾಡುವಾಗ ಎಲ್ಲ ಬಂದು ಅವ್ರು ಅದ್ರ ಬಗ್ಗೆ ಒಂದು ಅಡೆತಡೆ ಇಟ್ಟಾಗ ನೀವೆಲ್ಲ ಹೆಂಗ್ ಸುಮ್ನಾದ್ರಲ್ಲ. ದಿಸ್ ಈಸ್ ಕಾಲ್ ಎಜುಕೇಟೆಡ್ ಮೈಂಡ್ ಸೆಟ್. ಯಾಕಂದ್ರೆ ಮೇಡಮ್, ಹ್ಯಾಟ್ಸ್ ಆಫ್ ಟು ಯು. ಯಾಕಂದ್ರೆ ನಿಮ್ಗೆ ಏನೇನ್ ಪ್ರಾಬ್ಲಮ್ ಆಗಿತ್ತು ಗೊತ್ತಿಲ್ಲ ಮೇಡಮ್. ಎಲ್ಲಾರ ಲೈಫಲ್ಲೂ ಪ್ರಾಬ್ಲಮ್ಸ್ ಇರುತ್ತೆ, ಎಲ್ಲರ ಲೈಫಲ್ಲೂ ಜಗಳ ಎಲ್ಲ ಇರುತ್ತೆ. ಸರ್, ಇನ್ನೊಂದೇನು ಹೇಳಕ್ ಬಿಡ್ತೀನಿ ಅಂದ್ರೆ, ಪ್ರತಿಯೊಬ್ಬ ಆಂಕರ್, ಪ್ರತಿಯೊಬ್ಬ ಯೂಟ್ಯೂಬ್ ಅಲ್ಲಿರೋ ಇನ್ಫ್ಲುಯೆನ್ಸರ್ ಆಗ್ಬೋದು, ಪ್ರತಿಯೊಬ್ಬ ನ್ಯೂಸ್ ಚಾನಲ್ ಆಂಕರ್ಸ್ ಆಗ್ಬೋದು, ದಯಮಾಡಿ ಸರ್ ನಮ್ಮ ಮನೆಗಳಲ್ಲಿ ನೋಡ್ಕೊಳ್ಳೋಣ ಸರ್. ನಮ್ಮ ತಂದೆ ತಾಯಿ ನಾವ್ ಹೆಂಗ್ ನೋಡ್ಕೊಂತ ಇದೀವಿ, ನನ್ನ ಹೆಂಡತಿನ ಹೆಂಗ್ ನೋಡ್ಕೊಂತ ಇದ್ದೀನಿ, ನನ್ನ ಮಕ್ಕಳನ್ನ ಹೆಂಗ್ ಕೇರ್ ಮಾಡ್ತಾ ಇದ್ದೀನಿ, ಫಸ್ಟ್ ನೋಡ್ಕೊಳ್ಳೋಣ ಸರ್. ಯಾಕಂದ್ರೆ ಆ ಮನುಷ್ಯ ಪ್ರತಿಯೊಬ್ಬ ಎಲೆಕ್ಷನ್ ಚುನಾವಣೆಯಲ್ಲೂ ಪ್ರತಿಯೊಬ್ಬಂಗೂ ಕ್ಯಾನ್ವಾಸ್ ಸಿಗ್ಬೇಕು. ಪ್ರತಿಯೊಂದು ಯಾವುದೇ ಆಕ್ಟಿವಿಟಿ, ಯಾವುದೇ ಈವೆಂಟ್ಸ್ ನಡೆದ್ರು ಪ್ರತಿಯೊಬ್ರು ದರ್ಶನ್ ಸರ್ ಫ್ಯಾನ್ಸ್ ಇರ್ತಾರೆ. ಅಲ್ಲಿಗೆ ಬೇಕು.
ನಿಮಗೆ ನಿಮ್ಮ ಹೊಸ ಹೊಸ ಫಿಲಮ್ಗಳು ಪ್ರಮೋಷನ್ಸು ಅದು ಇದು ಆಳಮುಳ ನಿಮ್ಮ TRPಗೋಸ್ಕರ ದರ್ಶನ್ ಸರ್ ಬೇಕು. ಎಸ್, ದರ್ಶನ್ ಸರ್ ತಪ್ಪು ಮಾಡಿದಾರ ಗೊತ್ತಿಲ್ಲ. ನಾನಾಗ್ಲಿ ನೀವಾಗ್ಲಿ ಡಿಸೈಡ್ ಮಾಡಕ್ಕೆ ವಿ ಆರ್ ನಾಟ್ ಜಡ್ಜ್ ಅಂಡ್ ಲಾಯರ್ಸ್. ಸಂವಿಧಾನ ಇದೆ, ಅದಕ್ಕೊಂದು ತೀರ್ಪಿದೆ. ಬರೋರ್ಗು ವೆಯ್ಟ್ ಮಾಡೋಣ. ಆಯ್ತು, ಒಳಗಡೆ ಇದಾರ ಓಕೆ. ಬಟ್ ನಾನಿಲ್ಲಿ ದರ್ಶನ್ ಸರ್ ಅಭಿಮಾನಿ ಅಂತ ಅಲ್ಲ, ನಾನು ದರ್ಶನ್ ಸರ್ ಅಭಿಮಾನಿ ಕೂಡ ಅಲ್ಲ. ನಾನು ಒಬ್ಬ ಕನ್ನಡ ಅಭಿಮಾನಿಯಾಗಿ ಮಾತಾಡ್ತಾ ಇದ್ದೀನಿ. ಯಾಕಂದ್ರೆ ದರ್ಶನ್ ಸರ್ ಪ್ರತಿಯೊಂದು ಇವೆಂಟ್ಸ್ ಅಲ್ಲಿ ಪ್ರತಿಯೊಬ್ಬ ಯೂತ್ಸು ಅವ್ನು ಕಾಮಿಡಿ ಆಕ್ಟ್ರೆಸ್ ಇಂದ ಹಿಡಿದು ಒಬ್ಬ ಸೀರಿಯಲ್ ಆಕ್ಟರ್ನ ಮೇಲೆತ್ತುತ್ತಾ ಇದ್ರು ನಾವು ನೋಡಿರೋ ಪ್ರಕಾರ. ಯಾಕೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂದ್ರೆ ಈಗ ನೋಡ್ತಾನೆ ಇದ್ರೆ ಬರೀ ದರ್ಶನ್ ಸರ್ ಬಗ್ಗೆ ನೆಗೆಟಿವ್ ಸ್ಪ್ರೆಡ್ ಮಾಡ್ತಿದ್ರೆ. ಬಟ್ ಅವ್ರ ಅಭಿಮಾನಿಗಳು ಇಷ್ಟು ವಿಜೃಂಭಣೆಯಾಗಿ ಮಾಡ್ತಾವ್ರಂದ್ರೆ ಆ ಮನುಷ್ಯ ಅವ್ರಿಗೆ ಏನಾದ್ರು ಮಾಡ್ಲಿಲ್ಲ ಅಂದ್ರೆ ಯಾರಾದ್ರೂ ಮಾಡ್ತಾರೆ ನೀ. ಯಾಕೆ ಹೇಳ್ತಾ ಇದೀನಿ ಅಂದ್ರೆ ಒಬ್ಬ ಫಿಲಮ್ ಆಕ್ಟರ್ ನೀವು ಕೊಡೋ 200 ರೂಪಾಯಿ, 300 ರೂಪಾಯಿ, 350 ರೂಪಾಯಿ, 500 ರೂಪಾಯಿ, 1000 ರೂಪಾಯಿ ಆಗ್ಲಿ 2 ಅವರಲ್ಲಿ ನಿಮ್ಗೆ ಖುಷಿನೂ ಕೊಡ್ತಾರೆ, ದುಃಖನೂ ಕೊಡ್ತಾರೆ. ಅದಾಗ ಯಾವುದೇ ಒಬ್ಬ ಪೊಲಿಟಿಕ್ಸಲ್ ಆಗ್ಬೋದು, ಯಾವುದೇ ಒಬ್ಬ ಬೇರೆಯವನಾಗ್ಬೋದು, ನಿಮಗೆ ಏನ್ ಕೊಡ್ತಾನೆ ನಿಮ್ಮ ಹತ್ರ ಗ್ರಾಪ್ ಮಾಡ್ತಾನೆ ಅಷ್ಟೇ. ಒಂದು ಪೊಲಿಟಿಕಲ್ ಫಂಕ್ಷನ್ ಮಾಡ್ಬೇಕು ಅಂದ್ರೂ ಕೂಡ ದುಡ್ಡು ಕೊಟ್ಟು ಜನ ಕರೆಸ್ಬೇಕು. ಆ ಮನುಷ್ಯ ಒಳಗಡೆ ಇದ್ರು ಕೂಡ ಇಷ್ಟೊಂದೆಲ್ಲ ಮಾಡ್ತಾವ್ರಂದ್ರೆ ಆ ಮನುಷ್ಯ ಏನೋ ಮಾಡಿದಾರೆ ಅಂತ ಅರ್ಥ ಆಯ್ತಾ? ನಾನು ಕಾನೂನು ವಿರುದ್ಧ ಮಾತಾಡ್ತಾ ಇಲ್ಲ, ನಾನು ಹೇಟರ್ಸ್ ವಿರುದ್ಧ ಮಾತಾಡ್ತಾ ಇದ್ದೀನಿ. ಯಾಕಂದ್ರೆ ನನ್ನ ಕಾನೂನು, ನನ್ನ ಸಂವಿಧಾನ, ನನ್ನ ಅಂಬೇಡ್ಕರ್ ಬಗ್ಗೆ ನನಗೆ ಗೌರವ ಇದೆ, ನನಗೆ ಅದ್ರ ಬಗ್ಗೆ ನಂಬಿಕೆ ಇದೆ. ಸೊ ಡಿಸೈಡ್ ಆಗೋಕ್ಕೂ ಮುಂಚೆ ನೀವ್ಯಾರು ಡಿಸೈಡ್ ಮಾಡೋಕ್ಕಲ್ಲ, ನೀವ್ಯಾರು ಡಿಸೈಡ್ ಮಾಡೋ ರೀತಿ ಇಲ್ಲ. ಎಲ್ಲ ಅಭಿಮಾನಿಗಳಿಗೂ, ದರ್ಶನ್ ಸರ್ ಅಭಿಮಾನಿಗಳಿಗೆ ಹೇಳೋದಿಷ್ಟೇ, ಸರ್ ನಾಳೆಯಿಂದ ಇವತ್ತಿಂದ ಈ ಕ್ಷಣದಿಂದ ನೀವು ಪ್ರಮೋಷನ್ ಮಾಡಕ್ಕೆ ಸ್ಟಾರ್ಟ್ ಮಾಡಿ ಸರ್. ಅವ್ರು ಮಾಡಿರೋ ಒಳ್ಳೊಳ್ಳೆ ಕಾರ್ಯ. ಯಾಕಂದ್ರೆ ಎಸ್ಪೆಷಲಿ ನಮ್ಮ ಕರ್ನಾಟಕದಲ್ಲಿ ಒಬ್ಬ ಮನುಷ್ಯ ತೀರೋದ್ಮೇಲೆ ಅಷ್ಟೇ ಅವ್ರು ಏನೇನು ಮಾಡಿದಾರೆ ಅಂತ ಗೊತ್ತಾಗ್ತಿದೆ. ಎಕ್ಸಾಂಪಲ್ಸ್ ನಮಗೆ ಸುಮಾರಿದೆ, ನಾನು ಹೆಸರು ಹೇಳೋದು ಬೇಡ. ಬಟ್ ಈ ಮನುಷ್ಯ ಇರ್ಬೋದು, ಬೇರೆ ಯಾರ ಕಷ್ಟದಲ್ಲಿದ್ರು ಇವತ್ತಿನ ಸ್ಟಾರ್ಟ್ ಮಾಡಿ ಸರ್. ಅವ್ರು ಏನೇನು ಮಾಡ್ತಾ ಇರೋ ಒಂದೊಂದು ವಿಚಾರ ಅಕ್ಕಪಕ್ಕದಲ್ಲಿರೋರ್ಗು ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಬೋದು, ಏನೇ ಒಂದು ಒಳ್ಳೊಳ್ಳೆ ವಿಚಾರಗಳು ಹಾಕಿ ಸರ್ ದಯಮಾಡಿ. ಅವ್ರ ಮಗ ಇರ್ಬೋದು, ಅವ್ರ ಹೆಂಡತಿ ಕೂಡ ನಾವು ಬೆನ್ನೆಲುಬಾಗಿ ನಿಲ್ಬೋದು. ಯಾಕಂದ್ರೆ ಒಬ್ಬ ಕನ್ನಡ ಪ್ರೇಮಿಯಾಗಿ, ಒಬ್ಬ ಕನ್ನಡಿಗನಾಗಿ, ಒಬ್ಬ ಕರ್ನಾಟಕದ ಕನ್ನಡಿಗೋಸ್ಕರ ಇರುವಂತ ಒಬ್ಬ ದರ್ಶನ್ ಸರ್ ಬಗ್ಗೆ ನಾವು ಯಾವುದೇ ಕಾರಣಕ್ಕೂ ನಾವು ಯಾವತ್ತೂ ಬಿಟ್ಕೊಡ್ಬಾರ್ದು ಸರ್. ಬಿಟ್ಕೊಡ್ಬಾರ್ದು ಅಂದ್ರೆ ಅವ್ರು ಕೆಟ್ಟದ್ದು ಒಳ್ಳೇದು ಅಂತಲ್ಲ ಸರ್. ಡಿಸೈಡ್ ಮಾಡಕ್ ನಾನು ದೊಡ್ಡವನಲ್ಲ, ನಾನು ಅಷ್ಟು ಮೇಧಾವಿನೂ ಅಲ್ಲ ಸರ್. ಡಿಸೈಡ್ ಮಾಡೋ ಕೋರ್ಟ್ ಇದೆ, ಕಚೇರಿ ಇದೆ, ಪೊಲೀಸ್ ಸ್ಟೇಷನ್ ಇದೆ. ಬಟ್ ಅದು ಬಿಟ್ಟು ಈ ಬೇರೆಯವರೆಲ್ಲ ಇದಾರಲ್ಲ, ಈ ಮೀಡಿಯಾ ಅದು ಇದು ಆಳಮಳ, ಅವನು ಆಗ್ತಾ ಇವನಾಗ್ತಾ ಅಂತ ಅವನಿಗೆ ಕೌಂಟ್ರು ಬೇಡ ಸರ್. ನಾವು ಒಳ್ಳೆ ಸ್ಪ್ರೆಡ್ ಮಾಡೋಣ ಸರ್. ಅವ್ರು ಒಳ್ಳೇದು ಮಾಡಿರೋದು ಆರ್ಟ್ ಚೆಕಪ್ಸ್ ಇರ್ಬೋದು, ಯಾರ್ಯಾರಿಗೆ ದುಡ್ಡು ಕೊಟ್ಟಿದ್ದಾರೆ, ಯಾರ್ಯಾರು ಎಜುಕೇಶನ್ ಮಾಡಿಸಿದ್ದಾರೆ, ಎಷ್ಟು ಮಠಗಳು ಸಹಾಯ ಮಾಡಿದ್ದಾರೆ, ಎಷ್ಟು ಪ್ರಾಣಿಗಳು ಸಾಕ್ತಿದ್ದಾರೆ, ಪ್ರಾಣಿಗಳಿಗೆ ಎಷ್ಟು ಪ್ರಾಣಿಗಳನ್ನ ಇಂಪೋರ್ಟ್ ಮಾಡ್ಕೊಂಬಂದು ಸಾಕಿ ಅವ್ರಿಗೆ ಜೀವ ಕೊಡ್ತಾ ಇದ್ದಾರೆ. ಎಷ್ಟು ದಯಮಾಡಿ ನಾವೆಲ್ಲ ಸ್ಪ್ರೆಡ್ ಮಾಡ್ಬೇಕು ಸರ್. ಯಾಕಂದ್ರೆ ಕನ್ನಡಿಗನಾಗಿ ಕರ್ನಾಟಕಗೋಸ್ಕರ ಒಬ್ಬ ಮೇರು ನಟನ, ಅವ್ರಿಗಿರೋ ಫ್ಯಾನ್ಸ್ ಫಾಲೋವರ್ಸ್ ಯಾವ ನಟರಿಗೂ ಇಲ್ಲ ಸರ್. ಯಾಕೋ ಅನ್ನಿಸ್ತು ಸರ್ ವಿಡಿಯೋ ಮಾಡಬೇಕು ಅಂತ. ಯಾಕಂದ್ರೆ ಅವ್ರ ಮನೇಲಿ ಒಬ್ರು ಹೆಂಡತಿ ಮಗಳು ಇದ್ದಾಗ ನಮ್ಮ ಮನೇಲಿ ಎಲ್ಲರೂ ಇರ್ತಾರಲ್ವ ಸರ್. ನಮ್ಮ ಮನೆಗೆ ನಮ್ಮ ಬಗ್ಗೆ ಯಾರಾದ್ರೂ ಮಾತಾಡಿದಾಗ ನಮಗೂ ನಮ್ಮ ಹೆಂಡತಿ ಮಕ್ಳಿಗೆ ಎಲ್ಲರೂ ಗಂಟಾಗುತ್ತಲ್ವ ಸರ್. ಆಸ್ ಎ ವುಮನ್ ಬೀಯಿಂಗು ನಾನು ಹೇಳ್ತಾರೆ ತಪ್ಪೋ ಸರ್ ಏನೋ ನನಗೆ ಗೊತ್ತಿಲ್ಲ ಸರ್. ಬಟ್ ಏನಂದ್ರೆ ದಯಮಾಡಿ ಸ್ಟಾಪ್, ಬರೀ ನೆಗೆಟಿವ್ ಸ್ಪ್ರೆಡ್ ಮಾಡೋದು ಬೇಡ ಸರ್. ಎಷ್ಟೋ ಜನ ನಿಮ್ಗಳಿಗೂ, ಮೀಡಿಯಾದವ್ರಿಗೆ ಆಗ್ಬೋದು, ಯೂಟ್ಯೂಬರ್ ಆಗ್ಬೋದು, ಎಲ್ಲರಿಗೂ ಕೂಡ ನಿಮಗೂ ಕೂಡ ಅವ್ರ ಕಡೆಯಿಂದ ಹೆಲ್ಪ್ ಆಗಿರುತ್ತೆ ಸರ್. ಎಷ್ಟೋ ಜನ ಆಂಕರ್ಸ್ಗಳು ಹೇಳ್ಕೊಂಡಿದ್ದಾರೆ ಸರ್ ಡೈರೆಕ್ಟಾಗಿ, ಅದನ್ನು ಸ್ಪ್ರೆಡ್ ಮಾಡಿ ಸರ್. ನಾನು ಒಂದೇ ಹೇಳೋದು ಸರ್, ನಾನು ತುಮಕೂರು, ನನ್ನ ಸಿದ್ಧಗಂಗಾ ಮಠಕ್ಕೆ ಏನು ಹೆಲ್ಪ್ ಮಾಡಿದಾರೆ ಅಂತ ಎಲ್ಲರಿಗೂ ಗೊತ್ತು ಸರ್. ನಾವು ಅದಕ್ಕೆ ಬೆನ್ನೆಲುಬಾಗಿ ನಿಲ್ಬೇಕು ಸರ್. ಎಷ್ಟು ಜನ ಹಾರ್ಟ್ ಪೇಷಂಟ್ ಉಳಿಸ್ಕೊಂಡಿದ್ದಾರೆ ಸರ್. ಯಾವುದೋ ಒಂದು ಹುಡುಗಿ ಮನೆ ಒಂದು ವಿಡಿಯೋ ನೋಡ್ತಾ 2 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಬರೀ ಎಜುಕೇಷನ್ಗೋಸ್ಕರ. ಅವೆಲ್ಲ ಒಳ್ಳೆ ಕಾರ್ಯ ಅಲ್ವಾ ಸರ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.